ಮೇನ್ ಥಿಂಗ್ಸ್. ನಾನು ಯಾಕೆ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಗಾಂಡ್ ಬಾಡಿನ ಬಾಡಿ ವೆಯ್ಟಲ್ಲೇ ವೆಯ್ಟ್ಸ್ ಹೊಡಿಬೇಕಲ್ವಾ, ಪಾಗಲಾಗ್ಬಿಡ್ತೀನಿ ಗುರು. ನಿಮ್ಮ ಹತ್ರ ಒಳ್ಳೆ ಮೂಡ್ ಬರಬೇಕು ಅಂದರೆ whenever you do good to yourself, you will always feel proud, you will always feel good, you will always feel positive, that stuff ಅಲ್ಲಿ ಅಂತಾರೆ ಗೈಸ್. ಇದು ಒನ್ ಆಫ್ ದ ಬೆಸ್ಟ್ ಅನ್ಕೊಳ್ಳಿ ಗೈಸ್. ನೀವೇನಾದ್ರು ತಿನ್ಬೇಕು ಅನ್ಕೊಂಡ್ರೆ ಐ ಫೀಲ್ ಲೈಕ್ ನೀವು ನಿಮ್ಮ ಗರ್ಲ್ ಫ್ರೆಂಡ್ನ ಕರ್ಕೊಂಬಂದು ತಿನ್ನಿಸ್ಬೇಕು. ನಾನು ಲೇಟು, ಎಲ್ಲ ಲೇಟು, ನನ್ನ ಜೀವನನೇ ಲೇಟು. ಯಾಕೋ ನಾನು ಹುಟ್ಟಿದೇ ಲೇಟ್ ಅನ್ಸ್ಬಿಟ್ಟಿದ್ದೆ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಅನ್ಕೊಳ್ಳಿ, ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರ ಪ್ರೀತಿಯ ನೋ ಬ್ಯಾಡ್ ವರ್ಡ್ಸ್, ಇಟ್ಸ್ ಲೈಕ್ ಯೋರ್ ಪ್ರೀತಿಯ ಸುಭಾಷ್. ಇಟ್ಸ್ ಅಕ್ಕ ನಕ್ಕನ್ಲೇ ಅನ್ಕೊಳ್ಳಿ. ಸೊ ಬೆಳಗ್ಗೆ ಅಂತೂ ತುಂಬಾನೇ ಲೇಟಾಗಿ ಎದ್ಬಿಟ್ಟಿದ್ದೀನಿ. ಸೊ ಇಟ್ಸ್ ಲೈಕ್ ಆಲ್ಮೋಸ್ಟ್ ಲೈಕ್ 11 o'clock. ಸೊ ಏನು ಮಾಡೋಕ್ಕಾಗಲ್ಲ, ಎದ್ದಿದ್ದೀನಿ. ನೆಕ್ಸ್ಟು ಕೆಲಸ ಲೈಕ್ ಬಾತ್ರೂಮ್ಗೆ ಹೋಗೋ, ಸ್ನಾನ ಮಾಡು, ಅದು ಮಾಡು, ಇದು ಮಾಡು, ಅದೆಲ್ಲ ನೀವು ಶಾರ್ಟ್ಸಲ್ಲೇ ನೋಡ್ಬಿಡ್ತೀರಾ. ಸೊ ಮೇನ್ ಥಿಂಗ್ಸ್. ನಾನು ಯಾಕೆ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಸುಮ್ಮನೆ ಐ ವಾಂಟ್ ಟು ಶೋ ಪೀಪಲ್ ದಟ್ ವಾಟ್ ಐ ಡೂ ಈಚ್ ಆ್ಯಂಡ್ ಎವ್ರಿ ಡೇ. ವಾಟ್ ಇಸ್ ನಕ್ಕನ್ಲೆ ಇಸ್ ಡೂಯಿಂಗ್ ಈಚ್ ಆ್ಯಂಡ್ ಎವ್ರಿ ಫಕಿಂಗ್ ಡೇ. ಸೊ ದಟ್ಸ್ ವಾಟ್ ಐ ಆಮ್ ಶೋಯಿಂಗ್ ಟು ಯು ಪೀಪಲ್ ಮ್ಯಾನ್. ಸೊ ನೆನ್ನೆದು ಬ್ಲಾಗಲ್ಲಿ 50 ಲಕ್ಷ ಫ್ಲ್ಯಾಟು ದೇವರಾಣೆ ಗುರು, ನಂದಲ್ಲ ಗುರು. ನಕ್ಕನ್ ಆಮೇಲೆ ಅದನ್ನ ಹಾಕೊಂಡು ನಕ್ಕನ್ ನನಗೆ ದೆಂಗದಲ್ಲ. 50 ಲಕ್ಷ ಫ್ಲ್ಯಾಟ್ ತೊಗೊಂಡ್ಬಿಟ್ಟಿದ್ದಾನೆ ನಕ್ಕನ್ಲೇ, ಸಾಲ ಅಂದ್ಕೊಂಡು ಊರವ್ರಿಗೆಲ್ಲ ನಕ್ಕನ್ ದೆಂಗ್ಬಿಟ್ಟು ನಕ್ಕನ್ ಅವನೇ ಫ್ಲ್ಯಾಟ್ ತೊಗೊಂಡ್ಬಿಟ್ಟಿದ್ದಾನೆ, ಹಂಗೆ ಹಿಂಗೆ ಅಂತ ಗುರು. ಅದು ನನ್ನಲ್ವೇ ಅಲ್ಲ ಗುರು, ಅದು ನನ್ನ ಚೈಲ್ಡ್ಹುಡ್ ಫ್ರೆಂಡು, ನನ್ನ ಕಾಲೇಜ್ ಮೇಟ್ ಫ್ರೆಂಡು. ಅದು ಅವನದು ಫ್ಲ್ಯಾಟು, ಪಾಪ ಅವ್ನು ಕಷ್ಟಪಟ್ಟು ಫ್ಲ್ಯಾಟ್ ತೊಗೊಂಡಿದ್ದು. ಸೊ ನಾನೇನು ಇಲ್ಲ, ನಾನು ಇವತ್ತು ಅವ್ರ ಮನೆ ಗುರುಪ್ರವೇಶಾಗಿ ಹೋಗಿ ಊಟ ಗೀಟ ಮಾಡ್ಕೊಂಬರಕ್ಕೆ ಮಾತ್ರ ನಾನು ಹೋಗ್ತಾ ಇರೋದು. ಸೊ ಹೋಗೋಕ್ಕೆ ಮುಂಚೆ ನಾನು ಹೋಗ್ತಾ ಇರೋದು ಜಿಮ್ಗೆ, NH2 ಜಿಮ್ಗೆ ಹೋಗಿದ ತಕ್ಷಣ ಆಮೇಲೆ ಅಲ್ಲಿ ಹೋಗ್ತೀನಿ ತಿನ್ನೋಕ್ಕೆ. ಸೊ ಟಿಲ್ ದೆನ್ ಬಾಯ್ ಅಂತಿಲ್ಲ. ನಮ್ಮನೆ ಇವಾಗ ತಾನೇ ನಕ್ಕನ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ಯಾ, ಇವಾಗಲೇ ಬಾಯ್ ಅಂತ ಇದೆಯಾ ಚಪ್ಪಾಳ್. ಸೊ ಗಾಯ್ಸ್, ಪ್ರೀ ವರ್ಕೌಟ್ ಮೀಲು ಏನು ತಿಂತಾ ಇದ್ದೀನಿ ಅಂದರೆ ವಾಟರ್ಮೆಲನು, ಅದಾದಮೇಲೆ ಡ್ರ್ಯಾಗನ್ ಫ್ರೂಟ್, ಅದಾದಮೇಲೆ ನೇರಳೆ ಹಣ್ಣು. ಫೈನಲಿ ಒಳ್ಳೆ ಪ್ರೀ ವರ್ಕೌಟ್ ಮೀಲು ನಾನು ಸಖತ್ತಾಗಿ ತಿನ್ಬಿಟ್ಟಿದ್ದೀನಿ. ತಿಂದಿದ ತಕ್ಷಣ ಹೋಗೋದೆ ಇವಾಗ ಜಿಮ್ಮಿಗೆ. ಸೊ ಇವತ್ತಿನ ವರ್ಕೌಟು ಏನು ಅಂದರೆ ಸೊ ನನಗೂ ಗೊತ್ತಿಲ್ಲ. ಸೊ ಅದೇನೋ ಗೊತ್ತಿಲ್ಲ ಗುರು, ನಾನು ಜಿಮ್ಗೆ ಹೋದಾದ್ಮೇಲೆ ಡಿಸೈಡ್ ಮಾಡ್ತೀನಿ ಏನು ವರ್ಕೌಟ್ ಮಾಡಬೇಕು ಅಂತ. ಯಾಕಂದರೆ ನಾನು ಡೈಲಿ ವರ್ಕೌಟ್ ಮಾಡ್ತಾ ಇರ್ತೀನಿ. ಸೊ ಒಂದೊಂದು ದಿನ ಏನೇನೋ ಮಾಡ್ತೀನಿ, ಹೈಬ್ರಿಡ್ ವರ್ಕೌಟ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಅದಂತೂ ಗುರು ತುಂಬ ಕಷ್ಟ ಗುರು. ದೇವ್ರಾಣೆ, ವೆಯ್ಟ್ಸ್ ಹೊಡಿಯೋದು ಈಸಿ. ನಕ್ಕನ್ ಈ ಬಾಡಿನ ಬಾಡಿ ವೆಯ್ಟಲ್ಲೇ ವೆಯ್ಟ್ಸ್ ಹೊಡಿಬೇಕಲ್ವಾ, ಪಾಗಲಾಗ್ಬಿಡ್ತೀನಿ ಗುರು. ಬಟ್ ಏನು ಮಾಡೋಕ್ಕಾಗಲ್ಲ. ನಾನು ಕಷ್ಟಪಟ್ರೇನೆ ನಾನು ಚೆನ್ನಾಗಿರೋದು, ನಾನು ಕಷ್ಟಪಟ್ರೇನೆ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರೋದು, ನಾನು ಕಷ್ಟಪಟ್ರೇನೆ ನಾಳೆ ದಿನ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ. ನಾನೇ ಕಷ್ಟಪಟ್ಟಿಲ್ಲ ಅಂದರೆ ನಮ್ಮ ಮಕ್ಕಳೇ ನನಗೆ ಗಾಂಡು ಅಂತಾರೆ. ನಾನು ಹಂಗೆ ಅನ್ಸ್ಕೊಳಲ್ಲ, ನಾನು ಅಂತ ಆ ಥರ ಮಾತುಗಳು ಅನ್ಸ್ಕೊಳೋದೇ ಇಲ್ಲ. ನಕ್ಕನ್ ನನ್ನ ಮಕ್ಕಳು ಹೆದೆ ಮುಟ್ಕೊಂಡು ಹೇಳ್ಬೇಕು, ನಕ್ಕನ್ ನಮ್ಮ ಅಪ್ಪ ಮಾಡಿರೋ ಥರ ದುಡ್ಡು ನಕ್ಕನ್ ಯಾರು ಮಾಡಿಲ್ಲ ಅಂತ. ನಕ್ಕನ್ ಅದು ಪ್ರೌಡ್ ಪಾಯಿಂಟ್ ನನಗೆ. ಸೊ ಗೈಸ್, ಆನ್ ದ ವೇ ಜಿಮ್ಗೆ ಹೋಗ್ತಾ ಇದ್ದೀನಿ NH2ಗೆ. ಸೊ ಬಟ್ಟೆ ನೋಡ್ತಾ ಇದ್ದೀರಲ್ಲ ಹೆಂಗಿದೆ, ಡೆನಿಮ್ ಜಾಕೆಟು, ಆಮೇಲೆ ಮಸೂದ್ಲೆಸ್ ಟೀ ಶರ್ಟು, ಆಮೇಲೆ ಒಂದು ಹ್ಯಾಟ್, ಜಾರ್ಡನ್ ಹ್ಯಾಟು. ಸೊ ಇವಾಗ ಹೋಗ್ತಾ ಇದ್ದೀನಿ ಕ್ರೇಜಿ ವರ್ಕೌಟ್ ಮಾಡೋಕ್ಕೆ. ಸೊ ನಾನು ಇಷ್ಟೇ ಹೇಳೋದು ಎಷ್ಟೊಂದು ಜನಕ್ಕೆ, ನಿಮ್ಮ ಹತ್ರ ಒಳ್ಳೆ ಮೂಡ್ ಬರಬೇಕು ಅಂದರೆ ನೀವು ಚೆನ್ನಾಗಿರಬೇಕು, ನಿಮ್ಮ ಮೂಡ್ ಚೆನ್ನಾಗಿರಬೇಕು. ಆವಾಗಲೇ ನೀವು ಹೋಗಿ ಜಿಮ್ಮಲ್ಲಿ ಹೋಗ್ಬಿಟ್ಟು ಕ್ರೇಜಿಯಾಗಿ ವರ್ಕೌಟ್ ಮಾಡೋಕ್ಕಾಗತ್ತೆ. ಸುಮ್ಮನೆ ನೀವು ಟೆನ್ಷನ್ನು, ಸ್ಟ್ರೆಸ್ಸು, ಡಿಪ್ರೆಸ್ಡ್ ಆಗಿ ನೀವೇನಾದ್ರು ಜಿಮ್ಗೆ ಹೋದ್ರೆ, ನೀವು ಜಿಮ್ಗೆ ಹೋದೇನು ನೀವು ಡಿಪ್ರೆಸ್ಡ್ ಆಗೇ ಇರ್ತೀರ. ಅದಾದಮೇಲೆ ನೀವು ಏನೇ ವರ್ಕೌಟ್ ಮಾಡಿದ್ರೆ ಅದು ನಿಮ್ಮ ಮಸಲ್ಸಿಗೆ ಬೀಳಲ್ಲ. ಯಾಕಂತ ಮೈಂಡು ಮಸಲ್ಲು ಕನೆಕ್ಷನು ಮೂರು ಇರಲ್ಲ. ಸೊ ನೀವು ಸುಮ್ಮನೆ ಹೋಗಿ ಟೈಮ್ ಪಾಸ್ ಮಾಡೋಕ್ಕಂತೂ ಹೋಗಲೇಬೇಡಿ. ಅದು ಬದಲು ನೀವು ಯಾವ್ದಾರೋ ಲೋಕಲ್ ಪಾರ್ಕ್ಗೆ ಹೋಗಿ ಹೋಗ್ಬಿಟ್ಟು ಅಲ್ಲೊಂದು 20 ನಿಮಿಷ ಮೆಡಿಟೇಷನ್ ಮಾಡಿ, 20 ನಿಮಿಷ ರನ್ನಿಂಗ್ ಮಾಡಿ, 20 ನಿಮಿಷ ಡೂ ಆಲ್ ಯುವರ್ ವರ್ಕೌಟ್ಸ್ ವಾಟ್ ಎವರ್ ಯು ಫೀಲ್ ಲೈಕ್. ಓಕೆ, ಸೊ ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ. ನನ್ನ ಬಾಡಿ ಗೊತ್ತು ನನಗೆ ಯಾವ ವರ್ಕೌಟ್ ಮಾಡಬೇಕು, ಯಾವ ಫುಡ್ ತಿನ್ನಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲ ನನ್ನ ಬಾಡಿ ಗೊತ್ತು. ಅದೇ ನಿಮ್ಮ ಬಾಡಿ ಗೊತ್ತಾಗಬೇಕು ಅಂದರೆ ಫಸ್ಟು ನಿಮ್ಮ ಬಾಡಿನ ಸ್ಟಾರ್ಟ್ ಮಾಡಬೇಕು.
ಏನೇನು ಮಾಡಬೇಕು ಅದನ್ನ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಬಾಡಿನೇ ನಿಮ್ಗೆ ಹೇಳ್ಕೊಡುತ್ತೆ. ಈ ಊಟ ತಿನ್ನಬೇಕು, ಆ ಊಟ ತಿನ್ನಬೇಕು, ಹೆಲ್ತಿ ಆಗಿರಬೇಕು, ಅನ್ಹೆಲ್ತಿ ಆಗಿರಬೇಕು, ಎಲ್ಲ ಇರಬೇಕು. ಅರ್ಥ ಆಯ್ತಾ? ಮುಚ್ಕೊಂಡು ಫಸ್ಟು ಏನಾರ ಒಂದು ಜೀವನದಲ್ಲಿ ಮಾಡಿ. ನಂತರ ನಾನು ಹೋಗ್ತಾ ಇದ್ದೀನಿ ನೋಡಿ ಇವಾಗ NH2ಗೆ ಝುಪ್ ಅಂತ. ಸೊ ಫೈನಲಿ ಗಾಯ್ಸ್ ನಾನು ಬಂದ್ಬಿಟ್ಟಿದ್ದೀನಿ NH2 ಜಿಮ್ಗೆ. ಸೊ ರೋಡ್ ಕ್ರಾಸ್ ಮಾಡಿಕೊಂಡು ಇನ್ನೇನು ಹೋಗ್ತಾ ಇರೋದೆ ಡೈರೆಕ್ಟ್ NH2 ಜಿಮ್ಮಿಗೆ ಅಂದ್ಕೊಳ್ಳಿ. ಇವತ್ತಂತೂ ವರ್ಕೌಟ್ ಅಂತೂ ಕ್ರೇಜಿ ಅಂದ್ಕೊಳ್ಳಿ. ಬಟ್ ಈ ಜಿಮ್ ಇಟ್ಸ್ ಲೈಕ್ ಒನ್ ಆಫ್ ದ ಬೆಸ್ಟ್ ಜಿಮ್ ಐ ಹ್ಯಾವ್ ಟಿಲ್ ನೌ ಐ ಹ್ಯಾವ್ ವರ್ಕ್ಡ್ ಔಟ್. ಇಟ್ಸ್ ಲೈಕ್ top best gym bro. NH2 is damn lit. I feel like each and everyone has to work out at least once here man. Once here. Let's go. Guys, at last, finally, the workout was one of the best workout ಇತ್ತು ಅಂದ್ಕೊಳ್ಳಿ ಇವತ್ತು. ಲ್ಯಾಟ್ಸು, ಟ್ರೈಸೆಪ್ಸು, ಆಪ್ಸು, ಸ್ಲೆಚ್ ಪುಷ್. Oh my gosh, I feel like it was the best workout of my week, I guess. Actually, ನೆನ್ನೆ ಇನ್ನೂ ಚೆನ್ನಾಗಿ ಮಾಡಿದ್ದೆ, ಬಟ್ ಇವತ್ತು ಇನ್ನೂ ಚೆನ್ನಾಗಿ ಮಾಡಿದೆ ಅನಿಸ್ತದೆ. Just feels good, you know, whenever you do good to yourself, you will always feel proud, you will always feel good, you will always feel positive, you know, just feel you and you. That's it. You shouldn't have to feel for someone else who is not yours. Makes sense, Paige? So my workout is done. Now I'm heading to, don't know where the fuck I'm heading to, but I'm heading to, man. I'm just heading to eat something, you know, crazy food. Yeah. ನಕ್ಕನ್ ಹೇಳೋದು ಮಾತು ಕಿವಿ ಕೊಟ್ಟಲ್ಲ, ಎಲ್ಲೆಲ್ಲಿ ತೂತಿರುತ್ತೆ ಎಲ್ಲ ಕಡೆಯಿಂದ ಕೇಳಿಸ್ಕೊಳ್ಳಿ. ಜೀವನದಲ್ಲಿ ಎನಿ ಟೈಮ್ ಲವ್ ಯೋರ್ ಸೆಲ್ಫ್. ಯಾವನ್ನ ಲವ್ ಮಾಡಲ್ಲ ನಿಮ್ಮ ಹತ್ರ ನೀವು ಚೆನ್ನಾಗಿದ್ರೆ ಮಾತ್ರ ನಿಮ್ಮನ್ನ ಲವ್ ಮಾಡ್ತಾರೆ. ಇಲ್ಲಾಂದರೆ ನೋ ವೇಸ್. ನೀವು ಸತ್ತೋದ್ರೇನು 4-5 ಜನ ಬರಬೇಕು ಅಂದರೆ ಯು ಹ್ಯಾವ್ ಟು ಶೋ ಲವ್, ಟೇಕ್ ಲವ್. ಇಫ್ ಯು ಆರ್ ನಾಟ್ ಡೂಯಿಂಗ್ ದ್ಯಾಟ್, ನೋ ಒನ್ ವಿಲ್ ಕಮ್. ಸೊ ಗೈಸ್, ಇವತ್ತಿನ ಮಧ್ಯಾಹ್ನ ಊಟ ಟ್ರಫಲ್ಸ್ ಅಂದ್ಕೊಳ್ಳಿ. ನಾನೇನು ತೊಗೊಂಡಿದ್ದೀನಿ ಅಂದರೆ ಫಸ್ಟು ಡೆಸರ್ಟು. ಇದು ಡಚ್ ಟ್ರಫಲ್ ಅಂತಾರೆ ಗೈಸ್. ಇದು ಒನ್ ಆಫ್ ದ ಬೆಸ್ಟ್ ಅಂದ್ಕೊಳ್ಳಿ ಗೈಸ್. ನೀವೇನಾದ್ರು ತಿನ್ಬೇಕು ಅಂದ್ಕೊಂಡ್ರೆ ಐ ಫೀಲ್ ಲೈಕ್ ನೀವು ನಿಮ್ಮ ಗರ್ಲ್ ಫ್ರೆಂಡ್ನ ಕರ್ಕೊಂಬಂದು ತಿನ್ನಿಸ್ಬೇಕು. ನಾನಂತೂ ನನ್ನ ಎಕ್ಸ್ನ ಎಷ್ಟು ಸಲ ಟ್ರಫಲ್ಸಿಗೆ ಕರ್ಕೊಂಬಂದುಬಿಟ್ಟಿದ್ದೀನಿ ಅಂದರೆ ಗೊತ್ತೇ ಇಲ್ಲ. ಒಂದು ಸಲ ಟ್ರಫಲ್ಸ್ ಸ್ಮೂಚು ಹೊಡೆದಿದ್ದೆ ಗುರು, ಯಾರೂ ಇರಲಿಲ್ಲ. ಕೇಕ್ ತಿನ್ಕೊಂಡೇನೆ ಸಕ್ಕದ ಇಲ್ಲ. ನಮ್ಮಮ್ಮನ ನಾಣೆಗೂ ಅವ್ರಿಗೆ ಏನು ಇಷ್ಟ ಕೇಕು, ಅದೇ ಕೇಕ್ ನಾನು ಇವತ್ತು ತಿಂತಾಯಿದ್ದೀನಿ. ಯಾಕಂದರೆ ನನ್ನ ಫೇವ್ರೇಟಿಂದನೇ ಅವಳು ಫೇವ್ರೇಟ್ ಆಗಿದ್ದು ಈ ಕೇಕ್. ಸೊ ಅದಕ್ಕೆ ಸೊ ಗೈಸ್, ಅವಾಗಲೇ ಪೇಸ್ಟ್ರೀಸ್ ತಿಂದಾಯಿತು. ಇವಾಗ ನಾನು ತಿಂತಾಯಿದ್ದೀನಿ ಮಿಕ್ಸ್ ಪೊಟ್ಯಾಟೊ ವೆಜ್ ಬರ್ಗರ್ ಅಂದ್ಕೊಳ್ಳಿ, ವಿತ್ ನ್ಯಾಚುರಲ್ ಫೀಲಿಂಗ್ ಅಂದ್ಕೊಳ್ಳಿ ಒಳಗೆ. ಇದಂತೂ ನನಗೆ ತುಂಬ ಇಷ್ಟ. ಅಕ್ಕ ನಾನು ತಿಂತಾನೆ ಇರ್ತೀನಿ. I just love food, man. Food is everything for me. Oh my gosh. ಸೊ ಗೈಸ್, ಒಳ್ಳೆ ಊಟ ತಿನ್ಕೊಂಬಂದೆ ಅಂದ್ಕೊಳ್ಳಿ ಟ್ರಫಲ್ಸಲ್ಲಿ. ಮನೆಗೆ ಬರೋಷ್ಟಲ್ಲಿ ನಕ್ಕನ್ 6 ಗಂಟೆ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಒಂದೊಂದ್ಸಲ ಎದ್ದೋಡೋದು ಲೇಟು,
ಮಲ್ಗದ್ ಲೇಟು, ಎಲ್ಲ ಲೇಟು, ನನ್ನ ಜೀವನನೇ ಲೇಟು. ನಾನು ಹುಟ್ಟಿದೇ ಲೇಟ್ ಅನ್ಸ್ಬಿಡುತ್ತೆ ಒಂದೊಂದ್ಸಲಿ. ಏನು ಮಾಡೋಕ್ಕಾಗಲ್ಲ. ಇವಾಗ ಒಂಚೂರು ಕೆಲಸ ಕಾರ್ಯ ಎಲ್ಲ ಮುಗಿಸಿದ ತಕ್ಷಣ ಆಮೇಲೆ ಹೋಗೋದೆ ಎಲ್ಲೋಗ್ತೀನಂತ ದೇವ್ರಾಣೆ ನನಗೂ ಗೊತ್ತಿಲ್ಲ. ಬಟ್ ದೇವ್ರಾಣೆ ಗುರು, ಒಳ್ಳೆ ಊಟ ಅಂತ ಹೊಟ್ಟೆ ತುಂಬಿತು ಗುರು. ಆಹಾ, ಅದೊಂದು ಅದು ಡಚ್ ಟಫಲ್ ಕೇಕು, ಅದಾದಮೇಲೆ ಒಂದು ಬರ್ಗರ್ ಅಂದ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ರಾತ್ರಿ ಏನು ತಿಂತೀನಿ, ರಾತ್ರಿ ಏನು ಮಾಡ್ತೀನಿ ನಾನು ನಿಮಗೆ ತೋರಿಸ್ತೀನಿ. ಟಿಲ್ ದೆನ್ ನನ್ನನ್ನೇ ನೋಡ್ತಾ ಇರಿ, ನನ್ನನ್ನೇ ಲವ್ ಮಾಡಿ, ಬೇರೆಯವ್ರು ಯಾರನ್ನೂ ಲವ್ ಮಾಡಬೇಡಿ. ನೀವು ನೋಡೋದೇ ನೀವು ಲವ್ ಮಾಡೋದೇ ನೀವು ಕಣ್ ತೆಗೆದ್ರೆ ನೀವು ನನ್ನನ್ನೇ ನೋಡಬೇಕು, ಆ ಥರ ಲವ್ ಮಾಡಬೇಕು ನೀವು. ಗೈಸ್, ಬಿಸಿ ಬಿಸಿ ವಡಪಾವ್ ಅಂದ್ಕೊಳ್ಳಿ ಬೈ ಸಾಗರ್. ತಿನ್ನೋದೇ ಇವಾಗ ವಡಪಾವ್ನ. ಸೊ ದ ನೆಕ್ಸ್ಟ್ ಇಸ್ ಪಾನಿಪುರಿ ಅಂದ್ಕೊಳ್ಳಿ. ಓ ಮೈ ಗಾಶ್. ಸೊ ಗೈಸ್, ಹೇಳ್ಬೇಕಂದ್ರೆ ಒಳ್ಳೆ ಸಾಗರಲ್ಲಿ ಒಳ್ಳೆ ಗೋಲ್ಗಪ್ಪ ಮತ್ತು ಏನು ಪಾವ್ ಬಜ್ಜಿ ವಾಸ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಯಾಕೋ ಗೊತ್ತಿಲ್ಲ, ಇವತ್ತು ತಿನ್ಬೇಕನ್ನಿಸ್ತು, ಅದಕ್ಕೆ ತಿಂದೆ. ಸೊ ನಾಳೆ ಮತ್ತೆ ಹೋಗಿ ವರ್ಕೌಟ್ ಹೋಗ್ಬಿಟ್ಟು ಕರ್ಗಿಸ್ಬಿಡ್ತೀನೆಲ್ಲ. ಸೊ ಆನ್ ದ ವೇ ಇನ್ನೂ ನೋಡ್ತಾ ಇದ್ದೀನಿ ಏನಾರೋ ತಿನ್ನಕ್ಕೆ ಸಿಕ್ಕಿದ್ರೆ ಹೋಗಿ ತಿನ್ನೋದೇನೆ, ಅಷ್ಟೇನೆ ನನ್ನ ಕೆಲಸ. ಏನು ತಿನ್ನೋದು ಈ ಹೂವ. ಸೊ ಗೈಸ್, ಫೈನಲಿ ಕೋವಾ ಬನ್ and 1 coffee plus 3 coffees. Bro, ಯಾವ ಕಾಲೇಜ್? ನಂದು ಜೈನ್ ಕಾಲೇಜ್, ವಿ ಪುರಂ. ಎಸ್ ಬ್ರೋ, you know Auntie Adda? ಯಾವುದು? Auntie Adda. I think you don't know. Yeah. Oh nice. Bro, that's like a crazy spot, bro. Backside of the Jain college, there's a smoke shop. ಹಾ. Yeah. That. ಹೆಸರು ಆಂಟಿ ಅಡ್ಡ, ನಂಗೆ ಹೆಸರು ನಾಪಿರಲ್ಲ. You don't know. ಮೆಟ್ರೋ ಸೈಡ್ ತಾನೆ? Yeah. So what you do? ನಾನು GTTC ಡಿಪ್ಲೊಮಾ ಮುಗಿಸಿದ್ದೀನಿ, ಇವಾಗ ಇಂಟರ್ನ್ಶಿಪ್ ಅಲ್ಲಿ. Nice. You bro? Kelly. Oh my gosh. Nice bro. Crazy college. Yeah. Profile avli na nimdana. ನಮ್ದೇ ಅವಳಿ ಇದೆ. Oh fuck. Nice. Crazy guys. Have crazy coffees. Bye. Take care. Bye. ಮಲ್ಕೋ. ಸೊ ಇವತ್ತಿನ ರಾತ್ರಿ ಊಟ. ಸೊ ಐ ಹ್ಯಾವ್ ಗಾಟ್ ಮ್ಯಾಂಗೋಸ್, ಆಮೇಲೆ ಅದೇ ಸೇಮು ಹಳೆ ಚಪಾತಿ ಪ್ಲಸ್ ಬೆಂಡೆಕಾಯಿ ಪಲ್ಯ ಬೈ ಮೈ ಮೋದರ್ ಈಸ್ ನೆಕ್ಸ್ಟ್ ಲೆವೆಲ್. ಮೈ ಮೋದರ್. ಸೊ ಗೈಸ್, ಏನು ಮಾಡೋಕ್ಕಾಗಲ್ಲ, ಇದನ್ನು ತಿಂದೆ ಜೀವನ ನಡೆಸ್ಬೇಕು. ಯಾಕಂದರೆ ಇನ್ನೇನಾರು ಜಾಸ್ತಿ ಮಾತಾಡಿದ್ರೆ ನಮ್ಮಮ್ಮ ತಲೆಗೆ ಚಪ್ಪಲ್ ಹಾಕ್ಬಿಡ್ತಾರೆ. ಸುಮ್ಮನೆ ಯಾಕೆ, ಏನು ಕೊಟ್ಟಿದ್ದಾರೆ ಅದನ್ನು ತಿಕ್ಕಾ ಮುಚ್ಕೊಂಡು ತಿಂತೀನಿ, ಇಲ್ಲಾಂದರೆ ಅದು ಸಿಗಲ್ಲ. ಸೊ ತಿನ್ನೋಣ, ಸಿಗೋಣ ನಾಳೆ. ಕಿರ್ಚಕ್ಕಾಗಲ್ಲ, ಇಲ್ಲಾಂದರೆ ನಕ್ಕನ್ ಗೊತ್ತಲ್ಲ, ನಮ್ಮಪ್ಪ ತಿಂತಾರೆ. ಸೊ ಲೆಟ್ಸ್ ಗೋ ಗೈಸ್. ಚೆನ್ನಾಗಿರಿ, ಚೆನ್ನಾಗಿ ಮಲ್ಕೊಳ್ಳಿ, ಚೆನ್ನಾಗೇ ದುಡ್ಡು ಮಾಡಿ, ನಂತರ ದಿಂಗ್ ಊಟ ಮಾಡಿಕೊಂಡು ಸುಪ್ ಅಂತ ಮಲ್ಕೊಂಬಿಡಿ. ಆಮೇಲೆ ಡೋಂಟ್ ಫರ್ಗೆಟ್ ಟು ವರ್ಕ್ಔಟ್ ಮ್ಯಾನ್. I feel like you have to work out each and every day no matter what happens. Because if you work out, you're going to stay healthy, you're going to have good money in your pockets, everything. So forever love from your whole Nakan leg. Bye, good night, sleep, tata, bye.